ಧರ್ಮ ಮಾಡೋದಿಲ್ಲ, ಏನೂ ಮಾಡೋದಿಲ್ಲ, ಊರ ಮಂದಿಗೆ ಏನು ಕೊಡೋದಿಲ್ಲ, ಯಾರಿಗೆ ಬೇಡಕ್ಕೂ ಎಲ್ಲರಿಗೆ ಇಲ್ಲಿ ಅಂದ್ಬಿಡವಂತ, ಇಲ್ಲಿ ಅಂದ್ಬಿಡವಂತ. ಅನಾನ ಒಂದಿನ ಅವನಿಗೆ ಹಿಂಗೆ ಸಂಕಟ ಬರ್ತದ. ಅಗರ್ಭ ಶ್ರೀಮಂತ ಮನುಷ್ಯಾಗ ಬೀಳಾನ, ಅವನಿಗೆ ಯಾರಿಗೇನು ಕೊಡವನಲ್ಲ ಬಿಡವಲ್ಲ. ಒಂದಿನ ಮನ್ಯಾಗ ರೊಕ್ಕ ಬಂಗಾರ ಬೆಳ್ಳಿ ಈಗೆಲ್ಲ ಬ್ಯಾಂಕ್ಗಳಾಗ ಆಳಾಗ ಹಿಂದಕ್ಕೆ ಬ್ಯಾಂಕ್ಗಳು ಇದ್ದು ಎಲ್ಲ ಮನ್ಯಾಗ ಇಡ್ತೀವಿ, ಮುಚ್ಚಿಡು ಗಡಿಗ್ಯಾಗಿಡು ಎಲ್ಲ ಇಡ್ತಿರು. ಇಡಾನ ಅವ ರೊಕ್ಕ ಬಂಗಾರ ಬೆಳ್ಳಿ ಎಲ್ಲ ಮನ್ಯಾಗ ಇಟ್ಟಿದ. ಮನ್ಯಾಗ ಇಡಾನ ಒಂದಾನ ದಿನ ಏನಾಯ್ತಪ್ಪ ಅಂದ್ರೆ ಸಿಳ್ಳು ಬಿತ್ತದ ಮನೆಗೆ. ಸಿಳ್ಳು ಬಿಡಾನ ಅವ ರೊಕ್ಕ ರೂಪಾಯಿ ಬಂಗಾರ ಬೆಳ್ಳಿ ಎಲ್ಲ ಸುಟ್ಟು ಹೋಗ್ಬಿಡ್ತದೆ. ಸುಟ್ಟು ಹೋಗ್ಬಿಟ್ಟ ಗಂಡ ಹೆಂಡತಿ ಹೊರಗಿತ್ತ. ಹೊರಗಿನ ಮಂದಿ ಯಾರು ಒಬ್ಬರು ಹೋಗಿ ಆರಿಸಲಿಲ್ಲತ್ತ. ಯಾಕೆ ಆರಿಸಲಿಲ್ಲ? ಯಾರಿಗೆ ನಾವು ಬೇಕಾದವ್ರು ಇತ್ತಿಲ್ಲ, ಅದಕ್ಕಾಗಿ ಯಾರು ಅವ್ರಿಗೆ ಆರಿಸಲಿಲ್ಲತ್ತ. ಆರಿಸಲ ಬಿಟ್ಟಾಕ ಎಲ್ಲ ಸುಡ್ತದ. ಕಣ್ಣಿನ ನೋಡಿದ ಗಂಡ ಹೆಂಡತಿ ನಾವು ಎಷ್ಟು ಕಳಿಸಿದೀವಪ್ಪ, ಒಂದು ಗಳಿಗೆಗೆ ಎಲ್ಲ ಹಾಳಾಗೋಯ್ತು. ನಾವು ಯಾರಿಗೂ ಊರ ಮಂದಿಗೂ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿದ್ರು ಬೇಡಕಡೆ ಬರ್ತಿತ್ತು, ಮತ್ತು ಯಾರಿಗೂ ನಾವು ಮದತೂ ಮಾಡಿಲ್ಲ ಅಂತ ಹೇಳಿ ಅವ್ರು ತಿಳ್ಕೊಂಡು ಗಂಡ ಹೆಂಡತಿ ನಿಂತ್ಬಿಟ್ಟಿರ್ತ. ಬಿಡಾನ ಅಲ್ಲಿ ಒಂದು ಊರ ದಂಡಿಗೆ ಒಂದು ಆಶ್ರಮ ಇರ್ತವ, ಮಹಾರಾಜ್ ಇದ್ರತ. ಮಹಾರಾಜ ಅವ್ರು ಏನು ಮಾಡುತ್ತ, ಅಗರ್ಭ ಶ್ರೀಮಂತ ಮನೆಗೆ ಹೋಗಿ ಒಂದು 5 ಸಲಿಗೆ ಇದು ಜಾಳ ತೊಗೊಂಬ ಹೇಳುತ್ತ. ಜಾಳ ತೊಗೊಂಬಾನ ಅವ ಜಾಳಕ ಹೋಗಿ ಸುಷ್ಮಾ ಹೋಗಿರುತ್ತ. ಗುರುಗಳು ಹಿಂಗೆ 5 ಕಿಲೋ 5 ಸಲ ಜಾಳ ಕೊಡ ಅಂದಾರ್ರಿ ಅಂತ. ಎಲ್ಲಿದೆ ಅನಿಸಿದ್ದು ದೇವ್ರ ನಡಿಯತ್ತ ಬೈದು ಬಿಟ್ಟತ್ತ. ಬೈದು ಬಿಡಾನ ಮತ್ತು ಮರುದಿನ ಗುರುಗಳು ಅಂದಿರ್ತ, ನೋಡಪ್ಪ ಇವತ್ತೊಂದು ಯಾರು ಹಾಸಲಕ್ಕೆ ಹಚ್ಚಬಲಕ್ಕೆ ತೊಗೊಂಬ ಅವ್ರ ಮನೆ ಅಂದು ಅಂತಂದಿರತ್ತ. ಮತ್ತ ಹೋಗತ್ತ, ಒಂದು ಹಚ್ಚಬಲಕ್ಕ ಹೊಲ ಅಂದ್ರೆ ಕೂಡ್ರಿ ಯಾನ್ರಿ ಕೂಡ್ರಿ ಅಂತಂದ. ಅದ್ರೂ ಇಲ್ಲ ಅಂದತ್ತ. ಮತ್ತು ಅವನ ಹೊಳೆ ನಡಿದತ್ತ. ಮತ್ತು ಕರೆದತ್ತ, ಬಾ ಅಪ್ಪ ಅಂದತ್ತ. ಅದ್ರಾಗ ಹಿಂದಿದಾಗ ಒಂದು ಕವಿ ಹೇಳ್ತಾರ, ಕೋಯಿ ಅಪನಾ ಬನಾವ್ ಕಾಬಿಲ್ ನೈ ಮಿಲ್ತಾ ಪತ್ತರ ಬಹುತ್ ಮಿಲ್ತಾ ಲೇಕಿನ್ ದಿಲ್ ನೈ ಮಿಲ್ತಾ ಅಂದರು. ಹಂಗಿದ್ದ ಬಳಿಕ ಅವ ಇದು ಹೊಲದಾಗ ಒಂದು ಪಟ್ಗಿ ಇತ್ತು. ಪಟ್ಗ್ಯಾಗ ಅದು ಉಲಾನ ಹರಿದಿತ್ತು. ಹರಿದು ಇರೋನ ಇದೇ ಕೊಟ್ಟತ್ತ, ಒಯ್ದು ಕೊಡು ಗುರುಗಳಿಗೆ ಅಂದತ್ತ. ಅವರು ನೋಡತ್ತ, ತಮ್ಮ ಇದು 5 ಸಿಜುರಿಯಾಗಿಡು ಅಂತ ಒಂದು ಟೈಮ್ ಬರ್ತದ, ಹಳ್ಯಾಗ ತೆಗಿಲಿಕ್ಕೆ ಬರ್ತಂತ ಹೇಳಿ 5 ಸಿಜುರಿಯಾಗ ಒಯ್ದು ಇಟ್ಟತ್ತ. ಇಡಾನ ಇವಂದು ಯಾರು ಮನೆ ಎಲ್ಲ ಸುಡ್ತು, ಎಲ್ಲ ಸುಡ್ತು. ಊರಾಗ ಎಲ್ಲರಿಗೆ ಬ್ಯಾಡಾಗ್ಯವ ಇದ್ದ, ಯಾರೂ ನೋಡಿಲ್ಲ. ಗಂಡ ಹೇಳ್ತಾರ, ಈಗ ರಾತ್ರಿ ಆಗ್ಯದ ಎಲ್ಲಿ ಹೋಗ್ಬೇಕು, ಬ್ಯಾಡ ನಡಿ ಗುರುಗಳ ಕಡೆ ಹೋಗೋಣ ಅಂತೇಳಿ ಗುರುಗಳ ಕಡೆ ಹೋಗಿರುತ್ತ. ಅವರು ಇವನ್ ಹಾದಿ ನೋಡ್ತಿರತ್ತ. ಇವ ಒಂದಿನ ಕೈ ಸಿಗ್ತಾನ ಹೇಳಿ ಹಾದಿ ನೋಡ್ತಿರ್ಬೇಕ. ಅವ ಬಂದತ್ತ. ಬಂದು ಗುರುಗಳಿಗೆ ಕೇಳ್ತಪ್ಪ, ನಾನು ಪ್ರಸಾದ ಮಾಡ್ಬೇಕಾದ. ಅವರೆಲ್ಲ ಇವಂದೆಲ್ಲ ಮುಗ್ದಿ ತಲೆ ಕತ್ತೀನಿ, ಎಲ್ಲ ಸುಟ್ಟು ಎಲ್ಲ ಹಾಳಾಗಿ ಹೋಗಿತ್ತು. ಇನ್ನು ಪ್ರಸಾದ ಮಾಡ್ತಪ್ಪ, ಹಂಗೆ ಮಠದ ಬಂದಾನ ಅನ್ಬೇಕ, ಯಾಕಾಗಲ್ಲ ಪ್ರಸಾದ ಮಾಡತ್ತ. ಪ್ರಸಾದ ಮಾಡಕ್ಕೆ ಹೋದ, ಪ್ರಸಾದ ಮಾಡಿ ಬಂದತ್ತ. ಯಪ್ಪ ಒಂದು ಹಾಸ್ಬಲ್ ಕರಿ ಕೊಟ್ರಿ ಅಂದತ್ತ. ಅವ ಏನು ಕೊಟ್ಟಿದ್ರು ಉಲಾನ ಆ ಕೊಟ್ಟಿಗೆ ಬಿದ್ದು ಅದೇ 5 ಸಿಜುರಿಯಾಗಿ ಇಟ್ಟರು, ಅದೇ ತಂದು ಅವ್ರ ಕೈ ಕೊಟ್ಟರತ್ತ. ಕೊಡಾನ ಅವ ಏನಂತ, ನಾ ಕೊಟ್ಟು ನನಗೆ ಕೊಟ್ಟರಲ್ಲಪ್ಪ ಹೇಳಿ. ಹಿಂಗೆ ಪರಿಸ್ಥಿತಿ ಬರ್ತಾವ. ಮನುಷ್ಯಾಗ ಶ್ರೀಮಂತಿಗೆ ಬರ್ತದ, ಗರೀಬಿ ಬರ್ತದ. ಇದ್ದಾಗ ದಾನ ಧರ್ಮ ಪರೋಪಕಾರ ಮಾಡ್ಕೋತು ಮಂದಿ ಕೊಡಬೇಕು. ಜಾತ್ರೆ ಅದ ಬಯಂತ ಪಟ್ಟಿ ಕೊಡಬೇಕು. ಹಂಗೆ ದಾನ ಧರ್ಮ ನಾವು ಪರೋಪಕಾರ ಮಾಡಿದೇವ್ರ ನೀವೈತ್ರಿ ನಮಗೆ ದುಂಡಿಗೆ ಹೋಗ್ತೀವಿ, ಇವರಿಗೆ ಕೊಡೋರಪ್ಪ ಅಂದ್ರೆ ಆ ಕೊಡುತ್ತ ಬರೀ ದಾನ ಧರ್ಮ ಮಾಡಿದ್ರಲ್ಲ ನೀವೆಲ್ಲ ಒಳ್ಳೇದಾಗ್ತ ಅಂತ ಹೇಳಿ. ಅದಕ್ಕಾಗಿ ಹೆಣ್ಮಕ್ಳು ಏನಾದ ಬರಮದ್ರ ಗುಡಿ ಮ್ಯಾಗ ಹೋಗ್ಬೇಡ್ರಿ ಯಾರು. ಹೋದ ವರ್ಷ ಹೇಳ್ಬೇಕಾಯ್ತು, ನಾ ಹೇಳಿಲ್ಲ. ಅದಕ್ಕೆ ಯಾರು ಹೋಗ್ಬೇಡ್ರಿ, ಆ ಗುಡಿ ಮ್ಯಾಲೆ ಹೋಗ್ಬೇಡ್ರಿ, ಇಲ್ಲೇ ಬೈರಿ ಕಾಲು ಬಿದ್ದು ಹೋತು ಬರ್ರಿ. ಹ್ಞೂ ರೀ ಅಂತೇವ. ಇಲ್ಲ ಅಂದ್ರೆ ಹೋಗ್ಬಿಡತ್ತಾರ ಅವರು. ಗುಡಿ ಮೇಲೆ ಹೋಗ್ಬೇಡ್ರಿ, ಅದಕ್ಕೆ ಇಲ್ಲೇ ದೂರಿನ ದರ್ಶನ ಮಾಡ್ತೀವ್ರಿ. ಬಂಡಾರ ಇರ್ತಾರ, ಹಚ್ಕೋತ ಬರ್ರಿ. ಏನು ನೀವು ಅಟ್ಟಾಗ ಉಪವಾಸ ಮಾಡ್ತೀವ್ರಿ. ಬರವಲಿಂಗ ಎಲ್ಲರಿಗೆ ಚಲೋ ಮಾಡ್ತಾನ. ಅವ್ರ ತಾಕತ್ ಅದ, ಶಕ್ತಿ ಅದ. ನಮ್ಮ ನಾಗು ಡಾಕ್ಟ್ರ ಮತ್ತು ನಮ್ಮ ಇವ ಮಾಳು ಮಾಸ್ತರ, ಭೀಮಾ ಸುರ್ವಾಸಿ, ಇವ್ರು ಏನದ ಬರಂದು ಭಾಳ ಅಭಿಮಾನ ಅದವ್ರಿಗೆ.
ಭಾಳ ಜಿದ್ದದ ಜಾತ್ರೆ ಕೇತ್ರಿ ಮಾಡಬೇಕು ಇಲ್ಲಿ ಏನಾದ್ರೂ ಒಂದು ಹೊಸದು ಮಾಡಬೇಕು ಅಂತ ಮಾಡ್ತಾರೆ. ನಿಮಗೆ ಎಷ್ಟು ಸಹಾಯ ಮಾಡೋದು ಎಲ್ಲರೂ ಸಹಾಯ ಮಾಡ್ತು ಬರ್ರಿ, ಎಲ್ಲರೂ ಏನು ಬಟ್ಟಿ ಬಿಟ್ಟು ಏನು ಕೊಡ್ತು ಬರ್ರಿ ಅನ್ನಂತ ಮಾತನ್ನು ಹೇಳಿ ಆಯ್ತಾ.